ಮಗಳು ಮದುವೆಯಾಗಿ 2 ವರ್ಷ ಆಯ್ತು ಸರ್. ಒಂದು ಮಗು ಇದೆ, ಗಂಡು ಮಗು, 2 ವರ್ಷದ್ದು. ಆಮೇಲೆ ಇವಾಗ ಮತ್ತೆ ಪ್ರೆಗ್ನೆನ್ಸಿ ಇದ್ದಾಳೆ. ಆ ಪ್ರೆಗ್ನೆನ್ಸಿ ಸಲುವಾಗಿ ನಿನ್ನೆ ನಾನು ನನ್ನ ಮಗಳನ್ನ ಡೆಲಿವರಿ ಸಲುವಾಗಿ ರಾಯಚೂರು ಕರ್ಕೊಂಡು ಹೋದೆ ಸರ್. ನಾನು ಅಳಿಬಾರನೋ ಹಾಕಿದ ದುರ್ದಾಯವನೋ ನಿನ್ನೆನೇ ಕರ್ಕೊಂಡೋದೆ ಮಧ್ಯಾಹ್ನ ಸಾಯಂಕಾಲ ಕರ್ಕೊಂಡೋದ್ರೆ ನಾನು ಹೇಳಿದೆ ಬಾರಪ್ಪ ಪರಶುರಾಮ್ ಅಂತ ಹೇಳ್ಬಿಟ್ಟು. ಇರಲಿಲ್ಲ, ನಂಗೆ ಸ್ವಲ್ಪ ಕೆಲಸ ಅದ, ಆಮೇಲೆ SP ಅವ್ರ ಹತ್ರ ಪರ್ಮಿಷನ್ ತೊಗೊಂಡು ಬರ್ತೀನಿ, ನೀವು ಹೋಗ್ರಿ ಅಂತ ಹೇಳ್ಬಿಟ್ಟು. ಟೆನ್ಷನಲ್ಲಿದ್ದ. ನಾನು ಹೇಳಿದೆ ಯಾಕೆ ಟೆನ್ಷನ್ ಪಡ್ತೀರಿ, ಟೆನ್ಷನ್ ಪಡಬೇಡ್ರಿ ಅಂತ ಹೇಳ್ಬಿಟ್ಟು. ಈ MLA ಅವರು, ನಮ್ಮ ಅಣ್ಣನವ್ರು ಹೇಳ್ದಂಗೆ MLA ಅವ್ರದ್ದು ದುಡ್ಡಿನ ಆಸೆ ಭಾಳ ವಿಪರೀತ. ಯಾದಗಿರಿ MLA ಅವರು ಇಷ್ಟು ಅಷ್ಟು ಇಲ್ಲ. ಇವಾಗ 7 ತಿಂಗಳಲ್ಲಿ ಒಬ್ಬನ ತಂದು ಇನ್ನೊಬ್ಬನ ಹಾಕ್ಬೇಕಾದ್ರೆ ಅವನು ಎಷ್ಟು ತಿಂದಾನ? ಅವ್ನು ಬಂದವನಿಗೆ ನಾಚಿಕೆ ಆಗ್ಬೇಕಲ್ಲ. ಯಾರು ಇವನ್ ಜಾಗಕ್ಕೆ ಬಂದಾನ, ಅವ್ರು ಏಲ್ ತಿಂತಾನ, ಏನು ಮಣ್ಣು ತಿಂತಾನ, ಅವನಿಗೆ ಬಂದವನಿಗೆ ಗೊತ್ತಾಗ್ಬಾರ್ದ? ಹೌದಪ್ಪ, ಇವ್ನ ಜಾಗಕ್ಕೆ ಹೋಗ್ತಾ ಇದ್ದೀನಿ, ಇವ್ನು ಇಷ್ಟೇ ತಿಂಗಳು ಕೆಲಸ ಮಾಡಿದೆ, ನಾನು ಹೆಂಗೆ ಹೋಗ್ಲಿ? ಅವ್ನು ಪೀರಿಯಡ್ ಆದ್ರೂ ಮುಗಿಲಿ ಅಂತ ಹೇಳಿ ನಿಂದಿರ್ಲಿಕ್ಕೆ ಆಗೋದಿಲ್ಲ ಅವ್ರಿಗೆ. ಹೋಗ್ಲಿ, ಕಾನೂನು ಪ್ರಕಾರ ಎಷ್ಟು ವರ್ಷಕ್ಕೊಂದ್ಸಲ ಕ್ಲಾಸ್ 1 ಆಫೀಸರ್ ಟ್ರಾನ್ಸ್ಫರ್ ಮಾಡಬೇಕು, ಅದನ್ನೂ ಅರಿವಿಲ್ಲ. ಆ IG-ಗಾಗಲಿ ಇಲಾಖೆಯವ್ರಿಗಾಗಲಿ. ಆಮೇಲೆ ಬಂದ್ಬಿಟ್ಟು ನಮ್ಮ ಮಿನಿಸ್ಟ್ರಿಗಾಗಿರು, ಹೋಮ್ ಮಿನಿಸ್ಟ್ರಿಗಾಗುತ್ತೆ. ಈ ಟ್ರಾನ್ಸ್ಫರ್ ಆಗೋದು ಹೋಮ್ ಮಿನಿಸ್ಟರ್ ಗಮನಕ್ಕೆ ಬರೋದಿಲ್ವಾ? CM ಗಮನಕ್ಕೆ ಬರೋದಿಲ್ವಾ? ಏನ್ ಮಾಡ್ತಾರೆ ಅವ್ರು ಕೂತ್ಕೊಂಡ್ಬಿಟ್ಟು? ದಕ್ಷ ಅಧಿಕಾರಿಗಳನ್ನ ಸಾಯ್ಲಿಕ್ಕೇನೆ ಇರೋದು. ಟ್ರಾನ್ಸ್ಫರ್ ಆಗಿದ ವಿಷಯ ಈ ಕಾರಣ ಯಾವುದು ಕಾರಣ ಇಲ್ಲ ಸರ್. ಏನ್ ಚರ್ಚೆ ಆಯ್ತು? ಇಲ್ಲ, ನಂಗೆ ಟ್ರಾನ್ಸ್ಫರ್ ಆಗಿದೆ ಈ ತರ. ಆಮೇಲೆ ಬಂದ್ಬಿಟ್ಟು ಟ್ರಾನ್ಸ್ಫರ್ ಆದ್ರೆ ಎಲ್ಲ ಲೀಸ್ಟ್ ಬಂದ್ರು ಇದನ್ನ ಸಸ್ಪೆನ್ಸ್ ಅಲ್ಲಿ ಇಟ್ಟಿದ್ರು. ಇದನ್ನ ಆರ್ಡರ್ ತೋರಿಸಿಲ್ಲ, ಪ್ಲೇಸೇ ಇಲ್ಲ ಇದಕ್ಕೆ. ಅವ್ರಿಗೆ ಹಾಕಿದ್ರು. ಯಾರು ದುಡ್ಡು ಕೊಟ್ಟಿದ್ದಾರೆ ಅವ್ರ ಜೊತೆ ಅವ್ರಿಗೆ ವರ್ಗಾವಣೆ ಮಾಡಿದ್ದಾರೆ ಇಲ್ಲಿಗೆ, ಇವ್ರ ಪ್ಲೇಸ್ಗೆ. ಇವ್ರನ್ನ ತೋರಿಸಿಲ್ಲ. ಮಳೆಯವರು ಹೇಳಿದ್ರೆ ದುಡ್ಡಿಗೆ ಡಿಮ್ಯಾಂಡ್ ಮಾಡಿದ್ರೆ MLA ಈ ಥರ ಏನೋ ಹೇಳಿದ್ರು. ಹೌದು ಹೇಳಿದ್ರು. ಇದೇ ಟೆನ್ಷನ್ ಇತ್ತು ಅಂತ ಹೇಳ್ಬಿಟ್ಟು ದುಡ್ಡು ಜಾಸ್ತಿ ಕೇಳ್ತಾರೆ ಅಂತ ಹೇಳಿದ್ರು. ಎಷ್ಟಂತ ಹೇಳ್ಬಿಟ್ಟು ಹೇಳಿದ್ರೆ ದುಡ್ಡು ಜಾಸ್ತಿ ಕೇಳ್ತಾರೆ. ಯಾರು ದುಡ್ಡು ಜಾಸ್ತಿ ಕೊಡ್ತಾರೆ ಅವ್ರಿಗೆ ಪೋಸ್ಟ್ ಕೊಡ್ಲಕ್ಕಾಗಲ್ಲ. ಸಲ ಪೋಸ್ಟಿಂಗ್ ಆಗಿಲ್ಲ ಅವರು, ಆಗಿಲ್ಲ. ಅವ್ರಿಗಿನ್ನ ದುಡ್ಡು ಜಾಸ್ತಿ ಕೊಟ್ಟಿದ್ರೆ ಇಲ್ಲೇ ಪೋಸ್ಟಿಂಗ್ ಇರ್ತಾ ಇತ್ತು. ಅವ್ರು ದುಡ್ಡು ಜಾಸ್ತಿ ಅವ್ರು ಕೊಡ್ತಾ ಹೋದಾಗ ಯಾರು ದುಡ್ಡು ಕೊಡ್ತಾರ ಅವ್ರಿಗೆ ಆಗ್ತದೆ. ನಾಳೆ ಇನ್ನೊಬ್ರು 6 ತಿಂಗಳಲ್ಲಿ ಇನ್ನೊಬ್ಬನ ಜಾಸ್ತಿ ಕೊಡ್ತಾರ, ಅವರು ಮತ್ತೆ ಅಲ್ಲಿ ಪೋಸ್ಟಿಂಗ್ ತಗೊಳ್ತಾರ. ಅಂದ್ರೆ ಇವರು ದುಡ್ಡು ಉಸಿರು ಮಾಡಿದ್ರೆ ಇವ್ರ ಹೆಂಗ ಮತ್ತೆ ಬೇರೆಯವರು ಪಬ್ಲಿಕ್ ಮೇಲೆ ಬೀಳ್ಬೇಕಾ ದುಡ್ಡು ಉಸಿರ್ಲಿಕ್ಕೆ? ಅರೇಂಜ್ ಗಿಟ್ಟಾರ. ಮತ್ತೆ ಈ ಜಿಲ್ಲೆಯಲ್ಲಿ ಏನ್ ಮಾಡ್ಬಿಟ್ಟಾರ, ಪೋಸ್ಟಿಂಗ್ ಸಲುವಾಗಿ ಅರೇಂಜ್ ಗಿಟ್ಬಿಟ್ಟಾರ. ಇಲ್ಲೆಲ್ಲ ದುಡ್ಡಿಗೋಸ್ಕರ ಮಳೆಯವ್ರು ಬಲಿ ಆದಂಗೆ. ನಮ್ಮ ಬಲಿ ಆದ್ರು ನನ್ನ ಮಗಳು ಅನಾಥ ಆಗ್ಬಿಟ್ಲು, ಮೊಮ್ಮಗ ಅನಾಥ ಆಗ್ಬಿಟ್ಟ. 2 ವರ್ಷ ಇದೆ ಅವನಿಗೆ. ಅವನಿಗೆ ಮನೆ ಮುಂದೆ ಕ್ವಾರ್ಟರ್ಸ್ ಅಲ್ಲಿ ಯಾವ್ದೋ ಗಾಡಿ ಬಂದು ಪಪ್ಪ ಅಂತ ಹೇಳಿ ಓಡಾಡ್ತಿದ್ದ. ನನ್ನ ಮಗಳು ಅಂತ ಇವಾಗ ಪಪ್ಪ ಅಂತ ಹೇಳ್ಬಿಟ್ಟು ಯಾರನ್ನೇ ಕರಿಬೇಕು, ನನ್ನ ಮಗ ಅಂತ ಹೇಳ್ಬಿಟ್ಟು. ಇನ್ನು ಹೊಟ್ಟೆ ಕೂಸಾದ. ಅವನ್ ಬೆಳೆದ್ರೆ ತಂದೆ ಅನ್ನೋದು ಗೊತ್ತಿಲ್ಲ, ಹಂಗಾಗ್ಬಿಡ್ತಾನ. ಮಗಳು ಮದುವೆಯಾಗಿ 2 ವರ್ಷ ಆಯ್ತು ಸರ್. ಒಂದು ಮಗು ಇದೆ, ಗಂಡು ಮಗು, 2 ವರ್ಷದ್ದು. ಆಮೇಲೆ ಇವಾಗ ಮತ್ತೆ ಪ್ರೆಗ್ನೆನ್ಸಿ ಇದ್ದಾಳೆ. ಆ ಪ್ರೆಗ್ನೆನ್ಸಿ ಸಲುವಾಗಿ ನಿನ್ನೆ ನಾನು ನನ್ನ ಮಗಳನ್ನ ಡೆಲಿವರಿ ಸಲುವಾಗಿ ರಾಯಚೂರು ಕರ್ಕೊಂಡು ಹೋದೆ ಸರ್. ನಾನು ಅಳಿಬಾರನೋ ಹಾಕಿದ ದುರ್ದಾಯವನೋ ನಿನ್ನೆನೇ ಕರ್ಕೊಂಡೋದೆ ಮಧ್ಯಾಹ್ನ ಸಾಯಂಕಾಲ ಕರ್ಕೊಂಡೋದ್ರೆ ನಾನು ಹೇಳಿದೆ ಬಾರಪ್ಪ ಪರಶುರಾಮ್ ಅಂತ ಹೇಳ್ಬಿಟ್ಟು. ಇರಲಿಲ್ಲ, ನಂಗೆ ಸ್ವಲ್ಪ ಕೆಲಸ ಅದ, ಆಮೇಲೆ SP ಅವ್ರ ಹತ್ರ ಪರ್ಮಿಷನ್ ತೊಗೊಂಡು ಬರ್ತೀನಿ, ನೀವು ಹೋಗ್ರಿ ಅಂತ ಹೇಳ್ಬಿಟ್ಟು. ಟೆನ್ಷನಲ್ಲಿದ್ದ. ನಾನು ಹೇಳಿದೆ ಯಾಕೆ ಟೆನ್ಷನ್ ಪಡ್ತೀರಿ, ಟೆನ್ಷನ್ ಪಡಬೇಡ್ರಿ ಅಂತ ಹೇಳ್ಬಿಟ್ಟು. ಈ MLA ಅವರು, ನಮ್ಮ ಅಣ್ಣನವ್ರು ಹೇಳ್ದಂಗೆ MLA ಅವ್ರದ್ದು ದುಡ್ಡಿನ ಆಸೆ ಭಾಳ ವಿಪರೀತ. ಯಾದಗಿರಿ MLA ಅವರು ಇಷ್ಟು ಅಷ್ಟು ಇಲ್ಲ. ಇವಾಗ 7 ತಿಂಗಳಲ್ಲಿ ಒಬ್ಬನ ತಂದು ಇನ್ನೊಬ್ಬನ ಹಾಕ್ಬೇಕಾದ್ರೆ ಅವನು ಎಷ್ಟು ತಿಂದಾನ? ಅವ್ನು ಬಂದವನಿಗೆ ನಾಚಿಕೆ ಆಗ್ಬೇಕಲ್ಲ. ಯಾರು ಇವನ್ ಜಾಗಕ್ಕೆ ಬಂದಾನ, ಅವ್ರು ಏಲ್ ತಿಂತಾನ, ಏನು ಮಣ್ಣು ತಿಂತಾನ, ಅವನಿಗೆ ಬಂದವನಿಗೆ ಗೊತ್ತಾಗ್ಬಾರ್ದ? ಹೌದಪ್ಪ, ಇವ್ನ ಜಾಗಕ್ಕೆ ಹೋಗ್ತಾ ಇದ್ದೀನಿ, ಇವ್ನು ಇಷ್ಟೇ ತಿಂಗಳು ಕೆಲಸ ಮಾಡಿದೆ, ನಾನು ಹೆಂಗೆ ಹೋಗ್ಲಿ? ಅವ್ನು ಪೀರಿಯಡ್ ಆದ್ರೂ ಮುಗಿಲಿ ಅಂತ ಹೇಳಿ ನಿಂದಿರ್ಲಿಕ್ಕೆ ಆಗೋದಿಲ್ಲ ಅವ್ರಿಗೆ. ಹೋಗ್ಲಿ, ಕಾನೂನು ಪ್ರಕಾರ ಎಷ್ಟು ವರ್ಷಕ್ಕೊಂದ್ಸಲ ಕ್ಲಾಸ್ 1 ಆಫೀಸರ್ ಟ್ರಾನ್ಸ್ಫರ್ ಮಾಡಬೇಕು, ಅದನ್ನೂ ಅರಿವಿಲ್ಲ. ಆ IG-ಗಾಗಲಿ ಇಲಾಖೆಯವ್ರಿಗಾಗಲಿ. ಆಮೇಲೆ ಬಂದ್ಬಿಟ್ಟು ನಮ್ಮ ಮಿನಿಸ್ಟ್ರಿಗಾಗಿರು, ಹೋಮ್ ಮಿನಿಸ್ಟ್ರಿಗಾಗುತ್ತೆ. ಈ ಟ್ರಾನ್ಸ್ಫರ್ ಆಗೋದು ಹೋಮ್ ಮಿನಿಸ್ಟರ್ ಗಮನಕ್ಕೆ ಬರೋದಿಲ್ವಾ? CM ಗಮನಕ್ಕೆ ಬರೋದಿಲ್ವಾ? ಏನ್ ಮಾಡ್ತಾರೆ ಅವ್ರು ಕೂತ್ಕೊಂಡ್ಬಿಟ್ಟು? ದಕ್ಷ ಅಧಿಕಾರಿಗಳನ್ನ ಸಾಯ್ಲಿಕ್ಕೇನೆ ಇರೋದು. ಟ್ರಾನ್ಸ್ಫರ್ ಆಗಿದ ವಿಷಯ ಚರ್ಚೆ ಆಯ್ತು? ಈ ಕಾರಣ ಯಾವುದು ಕಾರಣ ಇಲ್ಲ ಸರ್. ಏನ್ ಚರ್ಚೆ ಆಯ್ತು? ಇಲ್ಲ, ನಂಗೆ ಟ್ರಾನ್ಸ್ಫರ್ ಆಗಿದೆ ಈ ತರ. ಆಮೇಲೆ ಬಂದ್ಬಿಟ್ಟು ಟ್ರಾನ್ಸ್ಫರ್ ಆದ್ರೆ ಎಲ್ಲ ಲೀಸ್ಟ್ ಬಂದ್ರು ಇದನ್ನ ಸಸ್ಪೆನ್ಸ್ ಅಲ್ಲಿ ಇಟ್ಟಿದ್ರು. ಇದನ್ನ ಆರ್ಡರ್ ತೋರಿಸಿಲ್ಲ, ಪ್ಲೇಸೇ ಇಲ್ಲ ಇದಕ್ಕೆ. ಅವ್ರಿಗೆ ಹಾಕಿದ್ರು. ಯಾರು ದುಡ್ಡು ಕೊಟ್ಟಿದ್ದಾರೆ ಅವ್ರ ಜೊತೆ ಅವ್ರಿಗೆ ವರ್ಗಾವಣೆ ಮಾಡಿದ್ದಾರೆ ಇಲ್ಲಿಗೆ, ಇವ್ರ ಪ್ಲೇಸ್ಗೆ. ಇವ್ರನ್ನ ತೋರಿಸಿಲ್ಲ. ಮಳೆಯವ್ರು ಹೇಳಿದ್ರೆ ದುಡ್ಡಿಗೆ ಡಿಮ್ಯಾಂಡ್ ಮಾಡಿದ್ರೆ MLA ಈ ಥರ ಏನೋ ಹೇಳಿದ್ರು. ಹೌದು ಹೇಳಿದ್ರು. ಇದೇ ಟೆನ್ಷನ್ ಇತ್ತು ಅಂತ ಹೇಳ್ಬಿಟ್ಟು ದುಡ್ಡು ಜಾಸ್ತಿ ಕೇಳ್ತಾರೆ ಅಂತ ಹೇಳಿದ್ರು. ಎಷ್ಟಂತ ಹೇಳ್ಬಿಟ್ಟು ಹೇಳಿದ್ರೆ ದುಡ್ಡು ಜಾಸ್ತಿ ಕೇಳ್ತಾರೆ. ಯಾರು ದುಡ್ಡು ಜಾಸ್ತಿ ಕೊಡ್ತಾರೆ ಅವ್ರಿಗೆ ಪೋಸ್ಟ್ ಕೊಡ್ಲಕ್ಕಾಗಲ್ಲ. ಸಲ ಪೋಸ್ಟಿಂಗ್ ಆಗಿಲ್ಲ ಅವರು, ಆಗಿಲ್ಲ.
ಅವ್ರಿಗಿನ್ನ ದುಡ್ಡು ಇವ್ರು ಜಾಸ್ತಿ ಕೊಟ್ಟಿದ್ರೆ ಇಲ್ಲೇ ಪೋಸ್ಟಿಂಗ್ ಇರ್ತಾ ಇತ್ತು ಇವ್ರು. ಅವ್ರು ದುಡ್ಡು ಜಾಸ್ತಿ ಅವ್ರು ಕೊಡ್ತಾ ಹೋದಾಗ ಯಾರು ದುಡ್ಡು ಕೊಡ್ತಾರ ಅವ್ರಿಗೆ ಆಗ್ತದೆ. ನಾಳೆ ಇನ್ನೊಬ್ರು 6 ತಿಂಗಳಲ್ಲಿ ಇನ್ನೊಬ್ಬನ ಜಾಸ್ತಿ ಕೊಡ್ತಾರ, ಅವರು ಮತ್ತೆ ಅಲ್ಲಿ ಪೋಸ್ಟಿಂಗ್ ತಗೊಳ್ತಾರ. ಸ್ಟೇಷನ್ ಅಂದ್ರೆ ಇವರು ದುಡ್ಡು ಉಸಿಲು ಮಾಡಿದ್ರೆ ಇವ್ರ ಹೆಂಗ ಮತ್ತೆ ಬೇರೆಯವರು ಪಬ್ಲಿಕ್ ಮೇಲೆ ಬೀಳ್ಬೇಕಾ ದುಡ್ಡು ಸ್ಟೇಷನ್ ಉಸಲಿಕ್ಕೆ? ಅಲ್ಲ ಸರ್, ಸ್ಟೇಷನ್ ಹರಾಜ್ ಕಿಟ್ಟಾರ ಇಲ್ಲಿ. ಅರೆಸ್ಟ್ ಗಿಟ್ಟಾರ. ಮತ್ತೆ ಈ ಜಿಲ್ಲೆಯಲ್ಲಿ ಏನ್ ಮಾಡ್ಬಿಟ್ಟಾರ, ಪೋಸ್ಟಿಂಗ್ ಸಲುವಾಗಿ ಅರೆಸ್ಟ್ ಗಿಟ್ಬಿಟ್ಟಾರ ಇಲ್ಲೆಲ್ಲ. ದುಡ್ಡಿಗೋಸ್ಕರ ನಿಮ್ಮ ಮಳೆಯವ್ರು ಬಲಿ ಆದಂಗೆ ಐತಿ. ನಮ್ಮ ಬಲಿ ಆದ್ರು ನನ್ನ ಮಗಳು ಅನಾಥ ಆಗ್ಬಿಟ್ಲು, ಮೊಮ್ಮಗ ಅನಾಥ ಆಗ್ಬಿಟ್ಟ. 2 ವರ್ಷ ಇದೆ ಅವನಿಗೆ. ಅವನಿಗೆ ಮನೆ ಮುಂದೆ ಕ್ವಾರ್ಟರ್ಸ್ ಅಲ್ಲಿ ಯಾವ್ದೋ ಗಾಡಿ ಬಂದು ಪಪ್ಪ ಅಂತ ಹೇಳಿ ಓಡೋಗ್ತಿದ್ದ. ನನ್ನ ಮಗಳು ಅಂತ ಇವಾಗ ಪಪ್ಪ ಅಂತ ಹೇಳ್ಬಿಟ್ಟು ಯಾರನ್ನೇ ಕರಿಬೇಕು ನನ್ನ ಮಗ ಅಂತ ಹೇಳ್ಬಿಟ್ಟು ಇನ್ನು ಹೊಟ್ಟೆ ಕೂಸಾದ. ಅವನ್ ಬೆಳೆದ್ರೆ ತಂದೆ ಅನ್ನೋದು ಗೊತ್ತಿಲ್ಲ, ಹಂಗಾಗ್ಬಿಡ್ತಾನ. ಪರಶುರಾಮ್ ಸರ್ ಸಲಗ ನಾವು ಹೋರಾಟ ಮಾಡ್ತೀವಿ. ಅವ್ರು ಒಬ್ಬ ಒಳ್ಳೆ ದಕ್ಷ ಅಧಿಕಾರಿ, ಅವ್ರ ಸಲಗ ನಾವು ಹೋರಾಟ ಮಾಡ್ತೀವಿ. ಭಾಷಾಣ್ಣನ್ ಕರೀರಿ, ಭಾಷಾಣ್ಣನ್ ಕರೀರಿ. ಅವ್ರು ಹೇಳ್ತಾರೆ ಎಷ್ಟು ಕೆಲಸ ಮಾಡಿದಾರೆ ಅವ್ರು. ಎಲ್ಲ ಸ್ಟಾಪ್ ಒಳಕತ್ತಾರಮ್ಮ. ನಿಮ್ ಸರ್ ಹೇಳಿ, ನೀವ್ ಹೇಳಿ ಅಣ್ಣ, ನೀವ್ ಹೇಳಿ ಅಣ್ಣ, ನೀವ್ ಹೇಳಿ ಹೆಂಗ್ ಕೆಲ್ಸ ಮಾಡಿದ್ರು. ಹಾಸ್ಪಿಟಲ್ ಬೆಲ್ಲ ಹಗಲು ರಾತ್ರಿ ತಿರ್ಗಿಲ್ವಾ? ಡ್ಯೂಟಿಗೋಸ್ಕರ ತಿರುಗಿದ್ರೆ ಇಲ್ವಾ? ಒಂದ್ ತಪ್ಪು ಮಾಡಿದ್ರ ಅಣ್ಣ? ಅಣ್ಣ ನೀವ್ ಹೇಳಿ, ಒಂದ್ ತಪ್ಪು ಮಾಡಿದ್ರ? ಯಾಕೆ ತೆಗೆದ್ರು? ಮತ್ತೆ ಹೈರಾಣ ಆಗ್ತಾರ ಅವ್ರು. ಯಾಕೆ ತೆಗೆದ್ರು ಅಣ್ಣ? ಕೇಳಿ ಅಣ್ಣ, ನೀವ್ ಕೇಳಿ ಅಣ್ಣ, ಯಾಕೆ ತೆಗೆದ್ರು ಕೇಳಿ. ದುಡ್ಡು ತಿಂತಾರೆ ಅಣ್ಣ ಇವರು. ನೀವ್ ನೋಡ್ತಿದ್ರಣ್ಣ ವರುಣ್ ಹೆಂಗ್ ಮಾಡ್ಕೊಡ್ತಿದ್ದ? ಪಪ್ಪ ಪಪ್ಪ ಅಂತ ಓಡಿ ಬರ್ತಿದ್ದ. ನನ್ ವರುಣ್ ಏನ್ ಹೇಳಿ ಈಗ? ನನ್ ವರುಣ್ ಏನ್ ಹೇಳಿ? ಹೇಳಿ ಅಣ್ಣ ನೀವು. ಸಮಾಧಾನ ಮಾಡಿ ಹೆಂಗಾಗುತ್ತೆ ಸರ್? ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವಿಲ್ಲ ಅಂದ್ರೆ ನಿಮ್ ಫ್ಯಾಮಿಲಿ ಹೆಂಗ? ಅದು ಅನ್ಎಕ್ಸ್ಪೆಕ್ಟೆಡ್, ಅದನ್ನ ಯೋಚನೆ ಮಾಡಕ್ಕಾಗಲ್ಲ. ನಿಮ್ಗೆ ಸ್ಟೇಜ್ ಬಂದಿದೆ, ಅವ್ರ ಏಜ್ ನನ್ನ ಏಜ್. MLN ಕರ್ಸಿ ಮೇಡಮ್, ಅಲ್ಲಿ ತರ ಎಲ್ಲಿ ಹೋಗೋದು ಇಲ್ಲ, ಎಲ್ಲಿ ಹೋಗೋದಿಲ್ಲ. ಆ ಹಾಸ್ಪಿಟಲ್ ಎಷ್ಟು ಡಿಸ್ಟರ್ಬ್ ಆಗುತ್ತೆ ಅಲ್ಲಿ. ಡ್ಯಾಡಿ ಪರಶುರಾಮ್ ನಾನು ಎಟ್ಲ ಉಂಡಲ್ಲ. ನನ್ನ ಮಕ್ಕಳ ನಾನು ಏನ್ ಸಮಾಧಾನ ಕೊಡ್ಲು ಪಪ್ಪ ಅಂದ್ರೆ? ಅವ್ರ ಮಗಗ ಅವನಂದ್ರೆ ಪ್ರಾಣ. ಯಾರಿಗೆ ನಾಷ್ಟ ಮಾಡಕ್, ಯಾರನ್ನು ನೋಡ್ಕೊಳ್ಳಿ. ಮತ್ತೀಗ ಸಾಯಿಸಿ ಬಿಟ್ರಲ್ಲ ಎಲ್ಲರೂ ಊರಲ್ಲಿ ಸೇರಿ, ಎಲ್ಲರೂ ಸಾಯಿಸಿ ಬಿಟ್ರ. ಇದನ್ನ ತಿನ್ರ ಎಲ್ಲರೂ ನೋಡ್ತೀನಿ ನಾನು ಇವಾಗ. ಕರೀರಿ, CBIನ ಕರೀರಿ, MLN ಕರೀರಿ, ದುಡ್ಡು ತಿಂದು ತೋರಿಸ್ತಾರೆ.